ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಈ ಒಂದು ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಬಟಾಣಿಯನ್ನು ತೊಗೊಂಡಿದ್ದೇನೆ ರೀ. ಇವಾಗ ಸೀಸನ್ ನೋಡಿರಿ ಹಸಿ ಬಟಾಣಿ. ಈ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿನ ಹಾಕ್ಬೋದು. ಇದರಲ್ಲಿ ಇವತ್ತೊಂದು ಡಿಫ್ರೆಂಟ್ ಆದಂಥ ಒಂದು ಬಟಾಣಿ ರೈಸ್ ಬಾತನ್ನು ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಯಾರು ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ. ಈ ಲೋಟದಲ್ಲಿ ನಾನು 1.5 ಲೋಟದಷ್ಟು ನೀರು ತೊಗೊಂಡಿದ್ದೇನೆ ರೀ. ಇಲ್ಲಿ 1.5 ಲೋಟದಷ್ಟು ನೀರು ತೊಗೊಂಡಿದ್ರಿ. ಅಂದರೆ ಸ್ವಲ್ಪ ಅಕ್ಕಿ ಹಳೆಯದಿದೆ ನಮ್ಮದು, ಹಾಗಾಗಿ ಈ ಒಂದು ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಎಕ್ಸ್ಟ್ರಾ ತೊಗೊಂಡಿದ್ದೇನೆ, ಅಂದರೆ ಮಿಕ್ಸಿ ಜಾರದು ತೊಳೆದು ಹಾಕೋಕ್ಕೆ. ಇಲ್ಲಿ 3 ಲೋಟದಷ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇಲ್ಲೊಂದು ಸ್ವಲ್ಪ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 3 ಏಲಕ್ಕಿ, ಸ್ವಲ್ಪ ಇದು ಕಾಯಿ ಹೂಕಾಯಿ ಇದು ಬರ್ತದೆ ನೋಡಿರಿ, ಅದು ಇದೆ ಹೂವು. ಮತ್ತಿದು ಅಂತಂದರೆ ಸ್ವಲ್ಪನೇ ಚಕ್ಕರೆ ಮುಗ್ಗು ಸಣ್ಣದು, ಒಂದು 5 ಲವಂಗ ತೊಗೊಂಡಿದ್ದೀನಿ ರೀ, ಸ್ವಲ್ಪನೇ ಚಕ್ಕೆ ತೊಗೊಂಡಿದ್ದೀನಿ ರೀ. ಇವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ, ನಾನೊಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇದಕ್ಕೇನೆ ಹಾಕ್ಕೋತಾ ಇದ್ದೀನಿ. ಅಂದರೆ ಇವಾಗ ಎಲ್ಲವನ್ನು ನಾನು ಈ ಥರನೇ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ ಇವಾಗ ನಾನು ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಇದಕ್ಕೆ ಹಾಕೋಬೇಕ್ರಿ. ಇದು ಸ್ವಲ್ಪ ಪಲಾವ್ಕಿನಲ್ಲೂ ಡಿಫ್ರೆಂಟ್ ಆಗಿರುತ್ತೆ ರೀ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಇವು 3 ಸೊಪ್ಪುಗಳು ಹಾಕೊಂಡ್ರೆ ನೋಡಿರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸತಿ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟು. ಇವಾಗ ನೋಡಿರಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಈ ಥರನೇ ನಾನು ರುಬ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ನಾವು ಪುದೀನ ಹಾಕಿ ನೋಡಿರಿ ಅದಕ್ಕೆ ಸ್ವಲ್ಪ ಕಲರ್ ಕಪ್ಪಗೆ ಬರುತ್ತೆ, ಹಾಗಾಗಿ ಉಪ್ಪನ್ನು ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್ನಷ್ಟು. ಇವಾಗ ಇದಕ್ಕೆ ನೋಡಿರಿ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ನಾನು ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇವಾಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ಈ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಾನೊಂದು 2.5 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಮಸಾಲ ಹಾಕ್ಕೊಳ್ಳೋಣ. 2 ಲವಂಗ ರೀ, ಒಂದಿದು ಕಪ್ಪುದು ಇದು ಇದೆ ರೀ, ಏಲಕ್ಕಿ ಇದೆ, ಸ್ವಲ್ಪನೇ ಚಕ್ಕೆ, ಇದು ಮರಾಠಿ ಮೊಗ್ಗು ಅಂತಾರಲ್ಲ ರೀ, ಮತ್ತು ಲವಂಗ ಇಟ್ಕೊಂಡಿದ್ದೀನಿ ರೀ. ಇವನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಆದಾಗ ಹಾಕಬೇಡ್ರಿ, ಸ್ವಲ್ಪನೇ ಕಾಯ್ದಾಗ ಹಾಕಿರಿ, ಅಂದರೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದಕ್ಕೆ ನೋಡಿರಿ ನಾನಿವಾಗ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ನಮ್ಮದು ಇದನ್ನು ಹಾಕ್ಕೊಂಡಿದ್ದೆ ನೋಡಿರಿ, ಇದನ್ನು ಚೆನ್ನಾಗಿ ಈ ಥರನೇ ನಾವು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗುತ್ತನ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಈರುಳ್ಳಿ ಈ ಥರ ಕೆಂಪಗಾಗಬೇಕು ನೋಡಿರಿ. ಕೆಂಪಗಾದಾಗೇ ನಮ್ಮದು ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಇದ್ರ ಜೊತೆಗೆ ಸ್ವಲ್ಪನೇ ನಾವು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಫ್ರೈ ಆಗಿದೆ ಬಟಾಣಿ. ನಾವು ರುಬ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ಳೋಣ ರೀ. ಇವಾಗ ಈ ಮಸಾಲವನ್ನು ಹಾಕ್ಕೊಳ್ಳೋಣ ರೀ. ಇವಾಗ ನೋಡಿರಿ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಒಂದು 3 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ರೀ. ಇಲ್ಲಿ ನೋಡಿರಿ ಒಂದು 4 ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ ರೀ. ಈ ಮೊಸರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಮೊಸರಿನಲ್ಲಿ ಒಂಚೂರು ನಾವು ಇದನ್ನು ಬಾಡಿಸ್ಕೋಬೇಕು ರೀ. ಇದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ಬೋದು ನೀವು, ಕಲರ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಕಲರು, ಗ್ರೀನ್ ಕಲರು. ಇವಾಗ ನೋಡ್ಬೋದು ರೀ ಇದೊಂದು ಬಾಡಿಸ್ಕೊಂಡು ಒಂದು 2 ನಿಮಿಷಕ್ಕೆ ನಾವು ಇಲ್ಲಿ ಒಂದು ಲೆಮನನ್ನು ಹಿಂಡ್ಕೊಳ್ಳೋಣ ರೀ. ಪೂರ್ತಿ ಒಂದು ಲೆಮನನ್ನು ಹಿಂಡ್ಕೊಳ್ಳೋಣ. ಬೇಕಾದ್ರೂ ಟೊಮೊಟೊ ಹಾಕ್ಬೋದು, ನಾನು ಟೊಮೊಟೊ ಹಾಕಿಲ್ಲ. ಟೊಮೊಟೊ ಹಾಕ್ಲಿಕ್ಕಂದ್ರೂ ನಡೆಯುತ್ತೆ ರೀ, ಅಂದರೆ ಟೊಮೊಟೊದಿಂದ ಟೇಸ್ಟ್ ಬೇರೆನೇ ಆಗುತ್ತೆ. ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ
ಈ ಒಂದು ಲಿಂಬೆಹಣ್ಣು ಮತ್ತು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ರೀ. 1 ಟೀ ಸ್ಪೂನಷ್ಟು. ಇವಾಗ ಧನಿಯಾ ಪುಡಿ ಹಾಕಿದ್ದೆ ನೋಡಿರಿ. ಇದಕ್ಕೇನೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ರೀ. ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ, ಹಾಗಾಗಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1.5 ಲೋಟದಷ್ಟೇ ಮಾಡ್ತಾಯಿರೋದು. ಸ್ವಲ್ಪ ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಯಾಕೆ ಕಮ್ಮಿ ಆಗುತ್ತೆ ಉಪ್ಪು ರೀ, ನಾನು ಅರ್ಧ ಟೀ ಸ್ಪೂನ್ ಹಾಕಿದೆ, 1 ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕಿದ್ದೇನೆ. ಇವಾಗ ನಮ್ಮದೆಲ್ಲ ಇದನ್ನು ಬಾಡಿಸ್ಕೊಂಡಾಗಿದೆ ರೀ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ನಾವು ನೀರು ಇಟ್ಕೊಂಡಿದ್ದೆವಲ್ಲ, ಜಾರ್ ತೊಳೆದು ಇದಕ್ಕೆ ನೀರು ಹಾಕೊಳ್ಳೋಣ. ಇವಾಗ ಜಾರ್ ತೊಳೆದ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಬೇಯಿಸೋಣ ರೀ. ಸ್ವಲ್ಪ ಇದು ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಇದು ಚೆನ್ನಾಗಿ ಬೇಯ್ತಾ ಇದ್ದಾರೆ ನೋಡ್ಬೋದು. ನಾನು ಇದಕ್ಕೇ ನೋಡಿರಿ ನಾವು ತೊಳೆದಿರುವಂಥ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ನೋಡಿರಿ ನಾವು ಸ್ವಲ್ಪನೇ ಅಕ್ಕಿ ಇದರೊಳಗೆ ಬೇಯಿಸ್ಕೋಬೇಕು ರೀ. ಅಂದರೆ ನಾವು ಬರೀ ಅಕ್ಕಿ ಹಾಕಿದೆವು ಡೈರೆಕ್ಟ್ ಅಂತಂದರೆ ನೀರು ಹಾಕ್ಲಾರ್ದೇ ಅಕ್ಕಿ ಒಡೆದು ಹೋಗೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಸ್ವಲ್ಪನೇ ಆ ಥರ ನೀರು ಹಾಕಿಬಿಟ್ಟು ಇದನ್ನು ಇದ್ರ ಜೊತೆಗೆ 1-2 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮದು 1-2 ನಿಮಿಷ ಈ ಥರ ಕುದೀತಾ ಇದೆ. ಇವಾಗ ನಮ್ಮದು ನೀರು ಬಿಸಿ ಆಗಿದೆ. ಇವಾಗ ನಮ್ಮ ನೀರನ್ನು ಬಿಸಿ ಆಗಿರೋ ನೀರನ್ನು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಎಲ್ಲ ಒಂದೇ ಸರ್ತಿ ಹಾಕೋಬೇಡ್ರಿ, ಸ್ವಲ್ಪ ನೋಡಿ ಮಿಕ್ಸ್ ಮಾಡಿ ಹಾಕ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡ್ಬೋದು ರೀ, ನಾನು ಒಂದು 5 ನಿಮಿಷಗಳ ಕಾಲ ಇದೇ ಥರನೇ ಬೇಯಿಸ್ತಾ ಇದ್ದೀನಿ. ಅಂದರೆ ನಮ್ಮದು ಅನ್ನ ಉದ್ರಾಗಿ ಚೆನ್ನಾಗಿ ಬರುತ್ತೆ ರೀ. ಇವಾಗ ನೋಡೋಣ ರೀ, ನಮ್ಮದು 5 ನಿಮಿಷ ಆಗಿದೆ. ಸ್ವಲ್ಪ ನೀರು ಕಡಿಮೆ ಆಗಿದೆ ನೋಡ್ಬೋದು ರೀ. ಸ್ವಲ್ಪ ಈ ಥರನೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗಿನಷ್ಟು ನೀರಿಲ್ಲ. ಇವಾಗ ನೋಡಿರಿ ನಮ್ಮದು ಇನ್ನೊಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ಕೊಳ್ಳೋಣ. ನಮ್ಮದು ಅಕ್ಕಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಒಂದು 50% ಅಷ್ಟೇ ಬೆಂದಿದೆ, ಇನ್ನೂ 50% ನಮ್ಮದು ಅಕ್ಕಿ ಬೇಯೋಕ್ಕಿದೆ ರೀ. ಹಾಗಾಗಿ ನಾನು ಅಷ್ಟು ನೀರನ್ನು ಬಿಸಿ ಮಾಡಿದ್ದು ನೋಡಿರಿ, ಅದನ್ನೆಲ್ಲ ಇಟ್ಕೊಂಡಿದ್ದೇನೆ. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಅಕ್ಕಿ ಒಡೆಯೋದಿಲ್ಲ. ನೋಡ್ಬೋದು ರೀ, ನಮ್ಮದು ಅಕ್ಕಿ ಅದು ಅಗಳ ಥರನೇ ಬಿಡಿ ಆಗಿನೇ ಇರುತ್ತೆ ನಮ್ಮದು ಅಕ್ಕಿ. ಇವಾಗ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ನೋಡಿರಿ 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ ರೀ. 1-2 ವಿಜಿಲ್ ಬಂದರೆ ಸಾಕು. ಇವಾಗ 1 ವಿಜಿಲ್ ಆಯ್ತು ನಮ್ದು ರೀ. ನೋಡ್ಬೋದು ರೀ, 2 ವಿಜಿಲ್ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ನೋಡೋಣ ರೀ. ಇವಾಗ ನಮ್ಮದು ಕುಕ್ಕರು ತಣ್ಣಗಾಗಿದೆ. ಇವಾಗ ನಮ್ಮದು ಕುಕ್ಕರನ್ನು ಬಿಚ್ಚಿ ನೋಡೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಅನ್ನ ತುಂಬ ಚೆನ್ನಾಗಾಗಿದೆ. ಇವಾಗ ನಾನಿಲ್ಲೊಂದು ತಟ್ಟೆಗೆ ಹಾಕೋತಾ ಇದ್ದೀನಿ ರೀ. ಇವಾಗ ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಅಂದರೆ ನಮ್ಮದು ಕೆಳಗಡೆ ಈ ಥರ ಬಿಡಿ ಆಗಿನೇ ಇದೆ ಅನ್ನ, ನೋಡ್ಬೋದು ಸ್ವಲ್ಪ ಬಿಸಿ ಇದೆ. ಇವಾಗ ನಮ್ಮದು ಮಾಡಿರುವಂಥ ರೈಸ್ ನೋಡಿರಿ ಇದಕ್ಕೇ ಹಾಕ್ಕೊಳ್ಳೋಣ. ನೋಡ್ಬೋದು ರೀ, ನಮ್ಮದು ತುಂಬ ಬಿಡಿ ಆಗಿನೇ ನಮ್ಮದು ರೈಸ್ ನೋಡ್ಬೋದು ರೀ. ಸ್ವಲ್ಪನೂ ನಮ್ಮದು ತಳ ಹಿಡ್ದಿಲ್ಲ. ಇವಾಗ ನೋಡ್ಬೋದು ರೀ, ನಮ್ಮದು ರೈಸು ರೆಡಿಯಾಗಿದೆ. ತುಂಬ ಬಿಡಿಯಾಗಿ ಮತ್ತು ಒಳ್ಳೆ ಚೆನ್ನಾಗಿ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಇರುತ್ತೆ ರೀ ಈ ಒಂದು ಮಸಾಲೆಗೆ. ಮತ್ತು ನಾವು ಮಾಡಿರುವಂತಹ ಈ ಒಂದು ಬಟಾಣಿ ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.